ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಿ? ಆರಾಮಾಗಿದ್ದೀರ? ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ನಾನು ಒಳ್ಳೆ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಸುಸ್ತು ಆಯಾಸನೆಲ್ಲ ಕಡಿಮೆ ಮಾಡುತ್ತೆ ಮತ್ತೆ ಬೇಗನೆ ಆಗುತ್ತೆ. ಇದು ಹೇಗ್ ಮಾಡೋದು ನೋಡೋಣ ಬನ್ನಿ. ನೋಡಿ, ಮೊದಲಿಗೆ ಒಂದು ಬೌಲ್ ತಗೊಂಡಿದ್ದೀನಿ. ಅದಕ್ಕೆ ಹೆಸರು ಬೇಳೆ ಹಾಕೊಂತಾ ಇದ್ದೀನಿ. ನೋಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೆಸರು ಬೇಳೆ ಹಾಕೊಳ್ಳಿ. ನಾನು ಒಂದೂವರೆ ಅಷ್ಟು ಒಂದು ಕಪ್ ಒಂದು ಬಟ್ಲಕ್ಕಿಂತ ಮೇಲೆ ಸ್ವಲ್ಪ ಹಾಕೊಂಡಿದ್ದೀನಿ. ನೋಡಿ, ಇಷ್ಟು ಹಾಕೊಂಡಿದೀನಿ. ಇದ್ರಲ್ಲಿ ಧೂಳು ಕಸ ಕಡ್ಡಿ ಏನಾರು ಇರುತ್ತಲ್ವಾ, ಅದಕ್ಕೆ ಸ್ವಲ್ಪ ನೀರ್ ಹಾಕೊಂಡೆಲ್ಲಾನು ಕ್ಲೀನ್ ಆಗಿ ತೊಳ್ಕೊಳೋಣ. ನೋಡಿ, ಆದಷ್ಟು ಸ್ವಲ್ಪ ನೀರ್ ಜಾಸ್ತಿ ಹಾಕೊಂಡು ಕ್ಲೀನ್ ಆಗಿ ಇದನ್ನ ತೊಳ್ಕೊಬೇಕು. ನೋಡಿ, ಇದನ್ನೆಲ್ಲ ನೀಟಾಗಿ ಒಂದ್ಸಲ ಅಥವಾ ಎರಡು ಮೂರ್ ಸರಿ ಇದನ್ನ ಕ್ಲೀನ್ ಆಗಿ ತೊಳ್ಕೊಂಡ್ರೆ ಇದರಲ್ಲಿ ಇರುವಂತ ಕೆಮಿಕಲ್ ಅದೆಲ್ಲಾನು ಕ್ಲೀನ್ ಆಗಿ ಸ್ವಚ್ಛ ಆಗುತ್ತೆ. ನೋಡಿ, ಇವಾಗ ಇದನ್ನ ಬೇರೆ ಬಟ್ಲಿಗೆ ಈ ತರ ಸೋಸ್ಕೋಬಹುದು. ಇಲ್ಲ ನೀವು ಒಂದು ಸ್ಟೇನರ್ಲಿ ಕೂಡ ಸೋಸ್ಕೋಬಹುದು. ನೋಡಿ, ಈ ತರ ಒಂದ್ ಕೈಯಾರ ಈ ತರ ಇಟ್ಟು ಮಾಡ್ಕೋಬಹುದು. ನಿಮ್ಗೆ ಈ ತರ ಅನುಕೂಲ ಆಗ್ಲಿಲ್ಲ ಅಂದ್ರೆ ಇದ್ರ ಮೇಲೆ ಒಂದು ಪ್ಲೇಟ್ ಅಥವಾ ಮುಚ್ಚಳ ಮುಚ್ಚಿ ನೀವು ಬಸಿಬಹುದು. ನೀವು ಚಾ ಸೋಸೋದು ಅದಿರ್ತಲ್ವ ಜಲ್ದಿ, ಅದ್ರಲ್ಲಿ ಕೂಡ ಮಾಡ್ಕೋಬಹುದು. ಸ್ಟೇನರ್ಲಿ ಅಥವಾ ದೊಡ್ಡ ಸ್ಟೇನರ್ ತಗೊಂಡಾದ್ರೂ ಮಾಡ್ಕೋಬಹುದು. ಇದನ್ನೆಲ್ಲಾನು ನಿಮ್ಗೆ ಹತ್ರ ಆಗುತ್ತ ಹತ್ರ ಇದನ್ನೆಲ್ಲ ಕ್ಲೀನ್ ಆಗಿ ತೊಳ್ಕೊಳ್ಳಿ. ಅದಾದ ನಂತರ ನೋಡಿ, ಇದನ್ನೆಲ್ಲಾನು ಕ್ಲೀನ್ ಆಗಿ ತೊಳ್ಕೊಂಡಿದ್ದ ನೀರ್ ಇಲ್ದೇ ಇರುವ ಹಾಗೆ ಇದನ್ನೆಲ್ಲಾನು ಕ್ಲೀನ್ ಆಗಿ ತೊಳ್ಕೊಬೇಕು. ಈ ತರ ಅಂದ್ರೆ ಎಲ್ಲಾನು ನೀರು ಇರ್ದೇ ಇರೋ ಹಾಗೆ ಕ್ಲೀನ್ ಆಗಿ ತೊಳ್ಕೊಬೇಕು. ಇವಾಗ ಇದನ್ನ ಒಣಗಿಸ್ಕೊಳ್ಳೋಣ. ನೋಡಿ, ಒಂದು ಕಾಟನ್ ಬಟ್ಟೆ ತಗೊಂಡಿದೀನಿ. ಅದಕ್ಕೆ ತೊಳೆದಿಟ್ಕೊಂಡ್ರಂತ ಹೆಸರು ಬೇಳೆನ ಇದಕ್ಕೆ ಹಾಕೋಬೇಕು. ನೋಡಿ, ಎಲ್ಲ ಹೆಸರು ಬೇಳೆನ ಇದಕ್ಕೆ ಹಾಕೊಂಡಿದ್ದೀನಿ. ಇವಾಗ ಇದನ್ನ ತೆಳ್ಳಗೆ ಹಾಕಿ ಒಣಗಿಸ್ಕೋಬೇಕು. ನೋಡಿ, ಈ ತರ ಇದನ್ನೆಲ್ಲ ನೀಟಾಗಿ ತೆಳ್ಳಗೆ ಹಾಕ್ಬೇಕು. ಇದನ್ನ ಈ ತರ ಒಣಗಿಸ್ಕೊಂಡ್ರೆ ಬೇಷ್ ಆಗುತ್ತೆ. ಇವಾಗ ನೋಡಿ, ಎಲ್ಲಾನು ಒಣಗಿಸ್ಕೊಂಡ್ ಬಂದಿದ್ದೀನಿ ನಾನು. ನೋಡಿ, ಈ ತರ ಗರಿಗೆರೆ ಆಗಿರ್ಬೇಕು. ಈ ತರ ನೋಡಿ, ಎಲ್ಲ ನೀರಾಂಶ ಎಲ್ಲಾನು ಹೋಗಿದೆ, ಎಲ್ಲ ಒಣಗಿದೆ. ಇವಾಗ ನಂತರ ಏನ್ ಮಾಡೋದಂತ ನೋಡೋಣ ಬನ್ನಿ. ನೋಡಿ, ಇವಾಗ ಒಂದ್ ಪಾತ್ರೆನ ಕಾಯ್ದಕ್ಕೆ ಇಟ್ಕೊಂಡಿದೀನಿ. ಅದಕ್ಕೆ ಒಂದ್ ಸ್ವಲ್ಪ ಬೆಲ್ಲ ಹಾಕೊಂತೀನಿ. ಎರಡು ಸ್ಪೂನ್ ಅಷ್ಟು ಬೆಲ್ಲ ಇದೆ. ಇದು 2 ಸ್ಪೂನ್ ಅಷ್ಟು ಬೆಲ್ಲ ಹಾಕೊಂಡು ಇದಕ್ಕೆ ನೀರ್ ಹಾಕೋಬೇಕು. ಇದನ್ನ ಸ್ವಲ್ಪ ಬೆಲ್ಲ ಕರಗಿಸ್ಕೋಬೇಕು. ನೀವು 2 ಎಳೆ ಪಾಕ 1 ಎಳೆ ಪಾಕ ಆತರ ಏನು ಪಾಕ ಮಾಡ್ಕೊಳೋ ಅವಶ್ಯಕತೆ ಏನಿಲ್ಲ. ಇದನ್ನ ಬೆಲ್ಲ ಕರಗೋ ಹಾಗೆ ಕರಗಿಸ್ಕೊಂಡ್ರೆ ಸಾಕು. ನೋಡಿ, ಸ್ವಲ್ಪ ನೀರ್ ಹಾಕೊಂಡಿದೀನಿ, ಇನ್ನಷ್ಟು ನೀರು ಉಳಿಸ್ಕೊಂಡಿದ್ದೀನಿ. ಇವಾಗ ಇದನ್ನ ಒಂದ್ ಸ್ಪೂನ್ ಸಾಯ್ದ ಮಿಕ್ಸ್ ಮಾಡ್ಕೊಂಡು ಎಲ್ಲಾನು ಬೆಲ್ಲನ ಕರಗಿಸ್ಕೊಳ್ಳೋಣ. ನೋಡಿ, ಈ ತರ ಬೆಲ್ಲನ ಕರಗಿಸ್ಕೋಬೇಕು. ಇದನ್ನ ಚೆನ್ನಾಗಿ ತಿರುಗಿಸ್ತಾ ಇದ್ರೆ ಬೆಲ್ಲ ಎಲ್ಲ ನೀಟಾಗಿ ಕರಗುತ್ತೆ, ಬೇಗನೆ ಕರಗುತ್ತೆ. ನೋಡಿ, ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಇರ್ಬೇಕು. ನೋಡಿ, ಈ ತರ ಬೇಗನೆ ಕರಗುತ್ತೆ. ಈ ತರ ಮಾಡಿದ್ರೆ ಬೆಲ್ಲ ಎಲ್ಲ ಕರಗಿದೆ. ಕಲರ್ ಕೂಡ ಚೇಂಜ್ ಆಗಿದೆ. ನೋಡಿ, ಇದಕ್ಕೆ ನೀವು ಪಾಕ ಮಾಡ್ಕೊಳ್ಳೋಂತ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಬೆಲ್ಲ ಕರಗಿದ್ರೆ ನಂತರ ಸ್ವಲ್ಪ ಕುದಿಸ್ಕೊಂಡ್ಬಿಟ್ರೆ ಸಾಕು. 1 ನಿಮಿಷ ಕುದಿಸ್ಕೊಂಡಿದೀನಿ. ನೋಡಿ, ಇಷ್ಟು ಕುದಿಸ್ಕೊಂಡ್ರೆ ಸಾಕು. ಇವಾಗ ತಕೊಳ್ಳೋಣ. ಇವಾಗ ಬೇರೆ ಪಾತ್ರೆನ ಕಟ್ಕೊಳ್ಳೋಣ. ನೋಡಿ, ಒಂದ್ ಬೌಲ್ ತಗೊಂಡಿನಿ, ಈ ತರ ಪಾತ್ರೆ ತಗೊಂಡಿದೀನಿ. ಇದಕ್ಕೆ ಒಂದ್ ಸ್ಪೂನ್ ಅಥವಾ 1.5 ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದೀನಿ. ತುಪ್ಪ ಮಾಡುದು ಮತ್ತೆ ಬೆಣ್ಣೆ ಮಾಡುದು ವಿಡಿಯೋನ ಆಲ್ರೆಡಿ ನಾನು ಚಾನಲ್ ಅಲ್ಲಿ ತೋರಿಸಿದ್ದೀನಿ. ನೀವು ಬೇಕಾದ್ರೆ ನನ್ನ ಚಾನಲ್ ಚೆಕ್ ಮಾಡ್ಕೋಬಹುದು. ನೋಡಿ, ಬೆಣ್ಣೆ ತುಪ್ಪ ಮಾಡುದು ಎರಡನ್ನು ವಿಡಿಯೋ ಮಾಡಿ ತೋರಿಸಿದ್ದೀನಿ. ನೀವು ನನ್ನ ಚಾನಲ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ನೋಡಿ, 6 ಇದ್ರೆ 10 ಅಥವಾ 8 ಗೋಡಂಬಿ ತಗೋಬೇಕು. ತಗೊಂಡಿದ್ದಕ್ಕೆ ಫ್ರೈ ಮಾಡ್ಕೊಂತಾ ಇದ್ದೀನಿ. ನೋಡಿ, ನೀವು ಬೇಕಿದ್ರೆ ಬೇರೆ ಡ್ರೈ ಫ್ರೂಟ್ಸ್ ಕೂಡ ಹಾಕೋಬಹುದು. ಗೋಡಂಬಿ ಕೂಡ ಹಾಕೋಬಹುದು, ಮತ್ತೆ ಬಾದಾಮಿ ಹಾಕೋಬಹುದು, ಮತ್ತೆ ಕರ್ಬೂಜ ಬೀಜನೂ ಹಾಕೋಬಹುದು. ಇವಾಗ ಅವಾಗ್ಲೇ ತೊಳೆದಿಟ್ಕೊಂಡಿದ್ದೆಲ್ಲ ಒಣಗಿಸ್ಕೊಂಡಿವಿ ಹೆಸರು ಬೇಳೆನೆಲ್ಲ ಇದಕ್ಕೆ ಹಾಕೊಂಡಿದೀನಿ. ಇದಕ್ಕೆಲ್ಲ ಹಾಕೊಂಡಿದೀನಲ್ಲ, ಇದನ್ನು ಕೂಡ ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಆದಷ್ಟು ದಪ್ಪ ತಳ ಇರುವಂತ ಪಾತ್ರೆನ ತಗೊಳ್ಳಿ. ನೋಡಿ, ಅಂದ್ರೆ ದಪ್ಪ ತಳ ಇರೋ ಪಾತ್ರೆ ತಗೊಂಡ್ರೇನೆ ಅಂದ್ರೆ ಚೆನ್ನಾಗಿರುತ್ತೆ. ನೋಡಿ, ಇದನ್ನೆಲ್ಲಾನು ಸಣ್ಣಗೆ ಇಟ್ಕೊಂಡೇನೆ ನೀವು ಆದಷ್ಟು ಇದನ್ನ ಸಣ್ಣ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ನೋಡಿ, ಕಲರ್ ಎಲ್ಲ ಚೇಂಜ್ ಆಗಿದೆ. ನೋಡಿ, ಈ ತರ ಇದನ್ನ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಇದಕ್ಕೆ ಸ್ವಲ್ಪ ಗಸಗಸೆ ಹಾಕೊಂತಾ ಇದ್ದೀನಿ. ನೋಡಿ, 1 ಸ್ಪೂನ್ ಅಷ್ಟು ಗಸಗಸೆ ಹಾಕೋಬೇಕು ಇದಕ್ಕೆ. ನೋಡಿ, ಇಷ್ಟಾದ್ರೆ ಸಾಕು. 1 ಸ್ಪೂನ್ ಅಷ್ಟು ಹಾಕೊಂಡಿದೀನಿ. ಇದನ್ನ ಕೂಡ ಇದರಲ್ಲಿ ಹಾಕೊಂಡು ಫ್ರೈ ಮಾಡ್ಕೋಬೇಕು.
ನೋಡಿ ಇದನ್ನ ಇದೇ ಥರನೇ ಇದರಲ್ಲೇನೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ ನೀಟಾಗಿ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಉಂಡೆನ ಭಾಳ ದಿನ ಇಟ್ಕೊಂಡು ತಿನ್ಬೋದು. ನೋಡಿ ಈ ಥರ ಎಲ್ಲಾನು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ದಪ್ಪ ತಳ ಇರೋ ಪಾತ್ರೆ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೇನೆ ಇವಾಗ ಇದನ್ನ ಇಷ್ಟೆಲ್ಲ ಫ್ರೈ ಮಾಡ್ಕೊಳ್ತೀವಿ. ಇದನ್ನ ಸ್ವಲ್ಪ ಹೊತ್ತು ಬಿಟ್ಟು ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ ಸ್ವಲ್ಪ ಬೆಚ್ಚಗಿರುವಾಗ್ಲೇನೆ ರುಬ್ಕೊಂಡ್ರೆ ಬೇಗ ಸಣ್ಣ ಆಗ್ಬಿಡುತ್ತೆ. ನೀವು ತುಂಬಾ ಆರಿಂದಾಗ ಸಣ್ಣ ಮಾಡ್ಕೊಂಡು ರುಬ್ಬಿದ್ರೆ ಬೇಗ ಸಣ್ಣ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಉಗುರು ಬೆಚ್ಚಗೆ ಇರುವಾಗ್ಲೇನೆ ರುಬ್ಕೊಳ್ಳಿ. ಹಾಗಂತ ತೀರಾ ತುಂಬಾ ಬಿಸಿ ಇರುವಾಗ ರುಬ್ಕೊಳೋದು ಬೇಡ. ನೋಡಿ ಈಗೆಲ್ಲಾನು ಈ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ. ಇವಾಗ ಇದನ್ನ ರುಬ್ಕೊಂಡ್ ಬರ್ತೀನಿ. ನೋಡಿ ಇವಾಗ ಇದನ್ನ ರುಬ್ಕೊಂಡ್ ಬಂದಿದ್ದೀನಿ. ನೋಡಿ ಸಣ್ಣಾಗಿದೆ. ಇಷ್ಟು ರುಬ್ಕೊಂಡಿದ್ದೀನಿ. ನೀವು ಆದಷ್ಟು ಒಂದು ಸಣ್ಣ ಮಿಕ್ಸಿ ಜಾರ್ ಇರುತ್ತಲ್ವ ಅದರಲ್ಲೇನೆ ಸ್ವಲ್ಪ ಹಾಕೊಂಡು ರುಬ್ಕೊಳ್ಳಿ. ನೋಡಿ ತರಿ ತರಿ ಆಗಿದೆ. ನೋಡಿ ನೀಟಾಗಿ ಸ್ವಲ್ಪ ತರಿ ತರಿಯಾಗಿರುತ್ತೆ. ಸಣ್ಣ ಆಗಿದೆ ಬಟ್ ಸ್ವಲ್ಪ ಮಿಲ್ಕ್ ಹಾಕ್ಸೋಷ್ಟು ಇರೋದಿಲ್ಲ. ಇವಾಗ ಇದಕ್ಕೆ ಅದನ್ನ ಫ್ರೈ ಮಾಡ್ಕೊಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಅದೇ ಪಾತ್ರೆ ತಗೊಂಡಿದ್ದೀನಿ ನಾನು. ಅದೇ ಪಾತ್ರೆಗೆ ಇನ್ನು ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂತೀನಿ. ನೋಡಿ ಅರ್ಧ ಸ್ಪೂನ್ಗಿಂತ ಕಡಿಮೆನೆ ತುಪ್ಪ ಹಾಕೊಂಡಿದ್ದೀನಿ. ಈಗ ಆಲ್ರೆಡಿ ಅದರಲ್ಲಿ ಇದೆ ಪಾತ್ರೆಗೆ ಅಂಟ್ಕೊಂಡಿದೆ. ಅದಕ್ಕಿನ್ನ ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ ನಾನು. ಇವಾಗ ಇದನ್ನೆಲ್ಲನ ಎಲ್ಲ ಕಡೆ ಸ್ಪ್ರೆಡ್ ಆಗುವಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆವಾಗಲೇ ರುಬ್ಕೊಂಡಂತ ಹಿಟ್ಟನ್ನ ಇದಕ್ಕೆ ಹಾಕ್ಕೊಂತೀನಿ. ನೋಡಿ ಎಲ್ಲ ಹಿಟ್ಟನ್ನು ಇದಕ್ಕೆ ಹಾಕೊಂಡಿದ್ದೀನಿ. ಬೇಸಿಗೆಯಲ್ಲಂತೂ ಈ ತರ ಉಂಡೆ ತುಂಬಾನೇ ಚೆನ್ನಾಗಿರುತ್ತೆ. ಹೇಳ್ ಮಾಡ್ಸಿದಾಗಿರುತ್ತೆ. ಬಾಡಿಗೆ ತಂಪಾಗುತ್ತೆ. ಈಗ ಸುಸ್ತು ಬೆವರ್ಲಿಂತ್ರ ಸುಸ್ತು ನಿಶಕ್ತಿ ಆಗುತ್ತೆ. ಈ ತರ ಒಂದು ಉಂಡೆ ತಿನ್ಬಿಟ್ರೆ ಎಷ್ಟೋ ಸುಸ್ತು ಎಲ್ಲ ಕಡಿಮೆ ಆಗುತ್ತೆ. ನಿಶಕ್ತಿ ಕಡಿಮೆ ಆಗುತ್ತೆ. ನೋಡಿ ಇದನ್ನೆಲ್ಲ ಚೆನ್ನಾಗಿ ಸಣ್ಣ ಉರಿಯಲ್ಲೇನೆ ಫ್ರೈ ಮಾಡ್ಕೋಬೇಕು. ನೀವು ಜೋರ ಉರಿಯಲ್ಲಿ ಫ್ರೈ ಮಾಡ್ಕೊಂಡ್ರೆ ತಳ ಹೊತ್ತು ಬಿಡುತ್ತೆ. ಅದಕ್ಕೆ ನೀವು ಸಣ್ಣ ಇಟ್ಕೊಂಡೇನೆ ಫ್ರೈ ಮಾಡ್ಕೊಳ್ಳಿ. ನೋಡಿ ಎಲ್ಲಾನು ಆದಷ್ಟು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದು ಸಣ್ಣಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಇದನ್ನ ಫ್ರೈ ಮಾಡ್ಕೋಬೇಕು. ನೋಡಿ ಇದೆಲ್ಲ ನೀಟಾಗಿ ಎಷ್ಟು ಫ್ರೈ ಮಾಡ್ಕೊಂತಾರೋ ಅಷ್ಟು ಚೆನ್ನಾಗಿರುತ್ತೆ. ಇದು ನೋಡಿ ತಾನೇ ಫಸ್ಟ್ ಉದುರಾಗಿತ್ತು. ಹೇಗೆ ಗೂಡು ಗೂಡಾಗಿದೆ. ಇವಾಗ ನಂತರ ಇದಕ್ಕೆ ಬೆಲ್ಲ ಹಾಕ್ಕೊಂತಾ ಇದ್ದೀನಿ 1 ಕಪ್ನಷ್ಟು. ನೋಡಿ ನೀವು ಹೆಸರು ಬೇಳೆ ಎಷ್ಟು ತಗೊಂಡಿದ್ರೋ ಅದಕ್ಕೆ ಸ್ವಲ್ಪ ಕಡಿಮೆ ಅಷ್ಟು ಬೆಲ್ಲ ಹಾಕೊಳ್ಳಿ. ನಾವು 1 ಕಪ್ಪಿನ ಮ್ಯಾಗೆ ಸ್ವಲ್ಪ ಬೇಳೆ ಹಾಕೊಂಡಿದ್ದೆ. ಅದಕ್ಕೆ ಇವಾಗ ಇದಕ್ಕೆ 1 ಕಪ್ನಷ್ಟು ಒಂದು ಬಟ್ಲಕ್ಕಿಂತ ಕಡಿಮೆ ಅಷ್ಟು ಬೆಲ್ಲ ಹಾಕೊಂಡಿದ್ದೀನಿ. ನೋಡಿ ಇದನ್ನೆಲ್ಲನ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ನಂತರ ಮತ್ತೆ ನಾನು ಈಗ ಪಾಕ ಕೂಡ ಮಾಡಿಟ್ಕೊಂಡಿದ್ದೀವಿ. ಅದಕ್ಕೆ ನೀವು ಬೆಲ್ಲ ನೋಡ್ಕೊಂಡು ಹಾಕೊಳ್ಳಿ. ತೀರಾ ಸ್ವೀಟ್ ಆದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಸಪ್ಪಗಿದ್ರೂ ಅಷ್ಟು ಚೆನ್ನಾಗಿರೋದಿಲ್ಲ. ಅದಕ್ಕೆ ನೋಡ್ಕೊಂಡು ಹಾಕೊಳ್ಳಿ. ಇದನ್ನೆಲ್ಲಾನು ಬೆಲ್ಲನ ಈ ತರ ಮೆಸರ್ ತಗೊಂಡು ಇದನ್ನ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲನೆಲ್ಲ ಹೊಡ್ಕೋಬೇಕು. ಗಂಟು ಆಗಿರುತ್ತಲ್ಲ ಅದನ್ನೆಲ್ಲಾನು ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗುವಾಗೆ ನೀಟಾಗಿ ಅದನ್ನ ಇದು ಮಾಡ್ಕೋಬೇಕು. ಇವಾಗ ಇದನ್ನ ಇನ್ನೊಂದ್ ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲಾನು ಬೆಲ್ಲ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ತರ ಸ್ವಲ್ಪ ಸ್ಪೂನಲ್ಲಿ ಪ್ರೆಸ್ ಮಾಡ್ಕೊಳ್ಳಿ. ನೀವು ಬೇಕಿದ್ರೆ ಬೇಳೆ ಮಸಿ ಗುಂಡು ಇರ್ತಲ್ವಾ, ಸಾಂಬಾರ್ ಅದು ಮಾಡೋ ಮೆಸಿತೀವಲ್ಲ ಬೇಳೆನ, ಅದರಲ್ಲಿ ಕೂಡ ಅದನ್ನ ಗುಂಡು ಹೊಡ್ಕೋಬಹುದು. ಅದನ್ನ ಬೆಲ್ಲದ್ದು ಅವಾಗ ಮಾಡಿಟ್ಕೊಂಡಿದ್ವಲ್ಲ ಪಾಕನ ಅದನ್ನ ಸ್ವಲ್ಪ ಇದಕ್ಕೆ ಹಾಕೊಂತೀನಿ. ಅದು ಸ್ವಲ್ಪ ಊರು ಬೆಚ್ಚಗಿರೋಂತ ಪಾಕನ ಇದಕ್ಕೆ ಹಾಕೊಳ್ಳಿ. ಅಕಸ್ಮಾತ್ ಅದು ತಣ್ಣಗಾಗಿದ್ರೆ ಇನ್ನು ಸ್ವಲ್ಪ ಬಿಸಿ ಮಾಡಿ ಹಾಕೊಳ್ಳಿ. ನೋಡಿ ತೀರತ್ತು ಎಲ್ಲಾನು ಪಾಕ ಒಮ್ಗೆ ಹಾಕೊಳಕ್ ಹೋಗ್ಬೇಡಿ. ಸ್ವಲ್ಪನೇ ನೋಡಿದ್ರಲ್ಲ 1 ಸ್ಪೂನ್ ಅಷ್ಟು 2 ಸ್ಪೂನ್ ಅಷ್ಟು ಹಾಕೊಂಡು ನೀವು ನೋಡ್ಕೊಂಡು ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನೀವು ತುಂಬಾ ಒಮ್ಗೆ ಹಾಕೊಂಡ್ಬಿಟ್ರೆ ಅಂದ್ರೆ ಬಿಸಿ ಇರುತ್ತಲ್ಲ ಬೆಲ್ಲನೆಲ್ಲ ಬಿಸಿಯಾಗಿ ಉಂಡೆ ಕಟ್ಟೋದಕ್ಕೆ ಬರಂಗಿಲ್ಲ, ನೀರ ತರ ಆಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ
ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ. ಈಗ ಉಂಡೆ ಕಟ್ಕೊಳೋದಕ್ಕೆ ರೆಡಿ ಮಾಡ್ಕೊಳೋಣ. ನೀವು ಒಂದ್ಸಾರಿ ಇದನ್ನ ಫ್ರೆಶ್ ಮಾಡ್ಕೊಂಡು ನೋಡ್ಕೋಬೇಕು. ಇದು ಉಂಡೆ ಅದಕ್ಕೆ ಎಲ್ಲ ಮೆತ್ತಗಾಗಿದೆ, ತುಪ್ಪ ಎಲ್ಲ ಬಿಟ್ಕೊಂಡಿದೆ. ಈ ತರ ಉಂಡೆ ಮಾಡಕ್ಕೂ ನೋಡಿ ಉಂಡೆ ಆಗ್ತಾ ಇದೆ. ಅವಾಗ್ಲೇ ಮಾಡಿಟ್ಕೊಂತಲ್ವಾ ಅದನ್ನ ಬೆಲ್ಲದ ಪಾಕನ ಅದನ್ನ ಸ್ವಲ್ಪ ಇದಕ್ಕೆ ಹಾಕೊಂಡು ಉಂಡೆನ ಕಟ್ಕೋಬೇಕು. ನೋಡಿ ಈ ತರ ಸ್ವಲ್ಪನ ಅದನ್ನ ಹಾಕೊಂಡು ಪಾಕನ ಉಂಡೆ ಕಟ್ಕೊಳ್ಳಿ. ನೋಡಿ ಕೈಗೆ ಸ್ವಲ್ಪ ಒದ್ದೆ ಮಾಡ್ಕೊಂಡು ಇದನ್ನ ಉಂಡೆ ಕಟ್ಕೊಂತಾ ಇದ್ದೀನಿ. ಮೇಲ್ಗಡೆಗೆ ಒಂದ್ ದ್ರಾಕ್ಷಿ ಹಾಕೊಂಡು ಉಂಡೆ ಕಟ್ಕೊಂತಾ ಇದ್ದೀನಿ. ನೀವು ಬೇಕಿದ್ರೆ ಬಾದಾಮಿ ಅವನ್ನೆಲ್ಲ ಹಾಕೋಬಹುದು. ಮತ್ತೆ ನಾವು ಗೋಡಂಬಿನ ಇದ್ರಲ್ಲಿನ ಹುರಿದು ಇದ್ರ ಜೊತೆನೆ ಪೌಡರ್ ಮಾಡ್ಕೊಂಡ್ಬಿಟ್ಟಿದೀನಿ. ನೋಡಿ ನೀವು ಬೇಕಿದ್ರೆ ಕರ್ಬೂಜ ಬೀಜ ಹಾಕೋಬಹುದು. ಇದಕ್ಕೆ ನಾನು ಏಲಕ್ಕಿ ಹಾಕೋದು ವಿಡಿಯೋ ಸ್ಕಿಪ್ ಆಗ್ಬಿಟ್ಟಿದೆ. ನಾನು ಇದಕ್ಕೆ ಏಲಕ್ಕಿ ಹಾಕೊಂಡು ಮಾಡ್ಕೊಳ್ಳಿ. ನೋಡಿ ಒಂದ್ ಉಂಡೆ ತಿಂದ್ಬಿಟ್ರೆ ಸುಸ್ತು, ನಿಶಕ್ತಿ, ಆಯಾಸ ಎಲ್ಲ ಹೋಗುತ್ತೆ. ಇದನ್ನೆಲ್ಲಾನು ಉಂಡೆ ಮಾಡ್ಕೊಂಡು ಬರ್ತೀನಿ. ನೋಡಿ ಎಲ್ಲ ಉಂಡೆನೂ ಮಾಡ್ಕೊಂಡಿದೀನಿ. ಚೆನ್ನಾಗಿರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೋಡಿ ಸೂಪರ್ ಆಗಿರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಬೇಸಿಗೆಯಲ್ಲಂತೂ ಸೂಪರ್ ಆಗಿರುತ್ತೆ. ನೋಡಿ ಸುಸ್ತು ನಿಶಕ್ತಿ ಎಲ್ಲ ಹೋಗುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ. ದೇವರೆಲ್ಲರಿಗೂ ಒಳ್ಳೇದ್ ಮಾಡಿ. ನಮಸ್ಕಾರ.